ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಯಾದಗಿರಿ ಜಿಲ್ಲೆ ಶಹಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಬೆನಕನಹಳ್ಳಿ ಗ್ರಾಮದಲ್ಲಿ ನನ್ನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಸತ್ತನೆಂದು ಬಿಟ್ಟು ಹೋಗಿ ನಮ್ಮ ಜಮೀನಿನಲ್ಲಿ ವಾಸ ಮಾಡುವ ನನ್ನ ಇನ್ನಿಬ್ಬರ ತಮ್ಮಂದಿರಿಗೆ ಹೊಡೆದು ದೌರ್ಜನ್ಯ ಮಾಡಿದ ಸುಮಾರು 10 ರಿಂದ 15 ಮೇಲ್ವರ್ಗದವರನ್ನ ಬಂಧಿಸಿ ಕ್ರಮ ಕೈಗೊಳ್ಳುವ ಬಗ್ಗೆ ಮನವಿ ಸಲ್ಲಿಸಲಾಗಿದೆ. ನಮ್ಮ ಮೇಲೆ ದಿನಾಂಕ 21/1/2026 ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ 10 ರಿಂದ 15 ಮೇಲ್ವರ್ಗದ ಜನರನ್ನ ಬಂಧಿಸುವಂತೆ ಒತ್ತಾಯಿಸಿ ಮಲ್ಲಿಕಾರ್ಜುನ ಕ್ರಾಂತಿ ರಾಜ್ಯ ಸಂಚಾಲಕರು ಕೆಎಸ್ಡಿಎಸ್ಎಸ್ಕೆ ರಾಜ್ಯ ಸಮಿತಿ ಬೆಂಗಳೂರು ಅವರು ಮಾನ್ಯ ಎಸ್ಪಿ ಯಾದಗಿರಿ ಅವರಿಗೆ, ಮಾನ್ಯ ಆರಕ್ಷಕ ಉಪ ಅಧೀಕ್ಷಕರು ಸುರಪುರ ಅವರಿಗೆ ಕೊಟ್ಟ ಮನವಿ ಪತ್ರ. ಈ ಮೂಲಕ ತಮ್ಮಲ್ಲಿ ನಾನು ದೇವಪ್ಪ ತಮ್ ಹನುಮಂತ ಕಟ್ಟಿಮನಿ ಸಾ ಬೆನಕನಹಳ್ಳಿ ತಾ ಶಹಾಪುರ ಜಿ ಯಾದಗಿರಿ ಈ ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಿತ ಕುರಿತು ಇಂದು ಮನವಿ ಸಲ್ಲಿಸುವುದು ಏನಪ್ಪಾ ಅಂದ್ರೆ, ದಿನಾಂಕ 21/1/2026 ಬೆಳಿಗ್ಗೆ 8 ರಿಂದ 9 ಗಂಟೆಯವರೆಗೆ ಚಹಾ ಕುಡಿಯಲು ಹೋಟೆಲ್ಗೆ ಹೋದಾಗ ನನಗೆ ಬಡಿಗೆ ಹಾಗೂ ರಾಡ್ಗಳಿಂದ ಹೊಡೆದಾಗ ನಾನು ಪ್ರಜ್ಞೆ ತಪ್ಪಿದಾಗ ನನ್ನನ್ನ ಸತ್ತನೆಂದು ಬಿಟ್ಟು ನಮ್ಮ ಇಬ್ಬರು ತಮ್ಮಂದಿರು ಆದ ಮರಿಲಿಂಗಪ್ಪ ಹನುಮಂತ ಕಟ್ಟಿಮನಿ ಅಮ್ರಪ್ಪ ತಮ್ ಹನುಮಂತ ತಟ್ಟಿಮನಿ ಜಮೀನಿನಲ್ಲಿ ವಾಸ ಮಾಡ್ತಾ ಇರುವವರ ಈ ಇಬ್ಬರ ಮೇಲೆ 10 ರಿಂದ 15 ಚಿನ್ನ ಹಲ್ಲೆ ಮಾಡಿದಾಗ 21/7/2025 ಶಹಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಗಳಲ್ಲಿ ಚಿಕಿತ್ಸೆ ಮಾಡಿಕೊಂಡು ಹೆಚ್ಚಿನ ಚಿಕಿತ್ಸೆಗಾಗಿ ಯಾದಗಿರಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡಾಗ ರಕ್ತ ಗಾಯವಾಗಿದೆ ಅಂತ, ಬೆನ್ನೆಲುಬು ಈ ಹೃದಯದಲ್ಲಿ ಮತ್ತು ಹೆಪ್ಪುಗಟ್ಟಿದೆ ಅಂತ ವೈದ್ಯಾಧಿಕಾರಿಗಳೇ ಯಾದಗಿರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾಮಗ್ರಿಗಳು ಇಲ್ಲ ಅಂತ ದಿನಾಂಕ 29/1/2026 ಕಲಬುರಗಿ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯ ಅಪಘಾತ ವಿಭಾಗಕ್ಕೆ ಕಳಿಸಿರುತ್ತಾರೆ. ಅಲ್ಲಿ ದಿನಾಂಕ 29/1/2026 ರಿಂದ 3/2/2026 ಇದ್ದು ನಾನು ಚಿಕಿತ್ಸೆ ಪಡೆಯುವುದು ಬಿಟ್ಟು ಅರ್ಧಕ್ಕೆ ಬಂದಿರ್ತೀನಿ. ಆದ್ರೆ ಅವತ್ತು ರಾತ್ರಿ ಮನೆಯಲ್ಲಿ ಬಹಳ ತೊಂದರೆ ಆಗಿದ್ದರಿಂದ ನಾನು ಪುನಃ ಮತ್ತೆ 4/2/2026 ಒಳರೋಗಿ ಅಂತ ಸೇರಿಕೊಂಡೆ. ನಂತರ ನನಗೆ ಗುಳಿಗೆ ಕೊಟ್ಟು 5/2/2026 ಕಲಬುರಗಿಯ ಜಿಲ್ಲಾ ಆಸ್ಪತ್ರೆಯಿಂದ ಬಿಡುಗಡೆ ಚೀಟಿ ಕೊಟ್ಟು ಕಳಿಸಿರ್ತಾರೆ. ಇಷ್ಟಾದ್ರೂ ಕೂಡ ಶಹಾಪುರ ಪೊಲೀಸರು ಕೇಸ್ ಮಾಡದೆ ಇದ್ದುದರಿಂದ ನಾನು ಮಲ್ಲಿಕಾರ್ಜುನ ಕ್ರಾಂತಿ ರಾಜ್ಯ ಸಂಚಾಲಕರು ಕೆಎಸ್ಡಿಎಸ್ಎಸ್ಕೆ ರಾಜ್ಯ ಸಮಿತಿ ಬೆಂಗಳೂರು ಅವರು ತಮ್ಮ 3 ಜನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ ನಮ್ಮೂರಿನ 10 ರಿಂದ 15 ಮೇಲ್ವರ್ಗದವರ ಮೇಲೆ ಕೇಸು ದಾಖಲು ಮಾಡಿ ಬಂಧಿಸುವಂತೆ ಒತ್ತಾಯಿಸಿ ದಿನಾಂಕ 6/2/2026 ಬಂಧಿಸಿ ಕ್ರಮ ಕೈಗೊಳ್ಳದೆ ಹೋದರೆ ಹತ್ತಿಗೂಡೂರು ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ಮಾಡುವುದಾಗಿ ದಿನಾಂಕ 2/2/2026 ಮಾನ್ಯ ಎಸ್ಪಿ ಯಾದಗಿರಿ ಅವರಿಗೆ ತಮ್ಮ ಡಿವೈಎಸ್ಪಿ ಸುರಪುರ ಅವರಿಗೆ ಮನವಿ ಸಲ್ಲಿಸಿದಾಗ, ನೀವು ರಸ್ತೆ ತಡೆ ಮಾಡಿದರೆ ಪ್ರತಿಭಟನೆ ಮಾಡಬೇಡಿ, ನಿಮ್ಮ ಕೆಲಸ ಮಾಡಿಕೊಡುವುದಾಗಿ ಅಂದ ಮೇಲೆ ರಸ್ತೆ ತಡೆ ಪ್ರತಿಭಟನೆ ವಾಪಸ್ ತೆಗೆದುಕೊಂಡಿರ್ತಾರೆ. ಮಾನ್ಯ ಡಿವೈಎಸ್ಪಿ ಸುರಪುರ ಅವರು ಹಾಗೂ ಡಿಎಸ್ ಸದಸ್ಯರು ಹೇಳಿದಂತೆ ತಾವು ಸತತವಾಗಿ 3 ರಿಂದ 4 ದಿನಗಳಿಂದ ಶಹಾಪುರ ಪೊಲೀಸರನ್ನ ಭೇಟಿಯಾಗದ 10 ರಿಂದ 15 ಜನರ ನಮ್ಮ ಮೇಲೆ ಹಲ್ಲೆ ಮಾಡಿದಾರೆಂದು ಹೇಳಿದ್ರು ಕೂಡ ಇಲ್ಲ. 5 ರಿಂದ 6 ಜನರ ಹೆಸರನ್ನ ಹೇಳಿ ನಾನು ಕೆಲಸ ಮಾಡ್ತೀನಿ ಅಂತ ನೀವು 10 ರಿಂದ 15 ಜನರ ಹೆಸರು ಹೇಳಿದ್ರೆ ನಾನು ಕೇಸ್ ಮಾಡುವುದಿಲ್ಲ, ನೀವೇನಾದ್ರೂ ಮಾಡಿಕೊಳ್ಳಿ ಅಂತ ಕೇಸ್ ಮಾಡದೆ ಇಲ್ಲಿಯ ತನಕ ಶಹಾಪುರ ಇನ್ಸ್ಪೆಕ್ಟರ್ ಅವರು ವಿಳಂಬ ಮಾಡ್ತಿದ್ದಾರೆ. ಆದ್ದರಿಂದ ನಮ್ಮ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ ಸುಮಾರು 10 ರಿಂದ 15 ಜನರ ಮೇಲೆ ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಲಾಗಿದೆ. ಶಹಾಪುರ ತಾಲೂಕಿನ ಶಹಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಬೆನಕನಹಳ್ಳಿ ಗ್ರಾಮದಲ್ಲಿ ಸುಮಾರು 2-3 ವರ್ಷಗಳಿಂದ ಈ ಕುಟುಂಬದವರ ಮೇಲೆ ಸತತವಾಗಿ ಹಲ್ಲೆ ಮಾಡಿದಾಗ 2023ರಲ್ಲಿ ಒಂದು ದೌರ್ಜನ್ಯದಡಿ ಕೇಸ್ ಆಯಿತು. ಅದಾದ ಕೆಲವೇ ದಿನಗಳಲ್ಲಿ, ಒಂದು ವಾರದಲ್ಲಿ ಕೇಸ್ ಹೆಂಗೆ ಮಾಡಿದ್ರು ಸುಳ್ಳು ಮಕ್ಕಳು ಅಂತೇಳಿ ಮರಿಲಿಂಗಪ್ಪ ಎಂಬವನ ಮಗನಿಗೆ ಎಕ್ಸಿಟ್ ಮಾಡಿ ಜೀವ ಹೊಡೆಯುವ ಪ್ರಯತ್ನ ಮಾಡಿದರು. ಇವೆರಡು ಈಗಾಗಲೇ ಕೋರ್ಟಿನಲ್ಲಿ ಜಿಲ್ಲಾ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದಿದೆ. ಆ ವಿಚಾರಣೆಯಲ್ಲಿ ಕಾಂಪ್ರಮೈಸ್ ಆಗಿ ಹೊಂದಾಣಿಕೆ ಆಗಂತೇಳಿ ಈ ಕುಟುಂಬಕ್ಕೆ ಆ ಊರಿನ ಪುಡಾರಿಗಳು ಬೆನ್ನಟ್ಟಿದ್ರು. ಆ ಊರಿನ ಪುಡಾರಿಗಳ ಬೆನ್ನಟ್ಟಿದ ಮೇಲೆಲ್ಲ ನಾವು ಕೋರ್ಟ್ನಾಗ ಸಾಕ್ಷಿಗಳು ತೊಗೊಂಡೋಗಬೇಕಾಗಿ ಜನವರಿ 21ರಂದು ದೇವಪ್ಪ ಹನುಮಂತ ಕಟ್ಟಿಮನಿ ಎಂಬವ ಪೀಡಿತರನ್ನು ರಸ್ತೆ ಬದಿಯಲ್ಲಿದ್ದ ಅಂಗಡಿಗೆ ಹೋದಾಗ ಅವನಿಗೆ ಏಕಾಏಕಿ ಅವನು ಕಾಂಪ್ರಮೈಸ್ ಆಗೋದಲ್ಲ ಚಾ ಸುಡು ಮಾಡಿ ಅಂತೇಳಿ ಅವನಿಗೆ ಬಡಿಗೆ ಮತ್ತು ರಾಡುಗಳನ್ನು ಹೊಡೆದು ಅವನು ಬೆನ್ನೆಲುಬು
ಹೊಡೆಯುವಂಗೆ ಮತ್ತು ಹೃದಯದಲ್ಲಿ ಎಪ್ಪು ಕಟ್ಟುವಂತೆ ಹೊಡೆದು ಅವ ಮೂರ್ಛೆಯಾಗಿ ಬಿದ್ದಾಗ ಸತ್ತನಂತೇಳಿ ಬಿಟ್ಟು ಇನ್ನಿಬ್ಬರು ಸೋದರರು ಮರಲಿಂಗ ಮತ್ತು ನಿಂಗ ಆ ದೇವಪ್ಪನ ತಮ್ಮದವರು ಜನ ಹೊಲದಲ್ಲಿ ವಾಸ ಮಾಡ್ತಾರೆ, ಕುರಿ ಇಟ್ಕೊಂಡಿಸಿ ಮತ್ತು ಹೊಲ ಬಿತ್ತಿದಂತ ಅದೇ ಗ್ಯಾಂಗು ಸುಮಾರು ಒಂದು 15-20 ಮಂದಿ ಹೆಚ್ಚು ಇದ್ದ ಗ್ಯಾಂಗ್ ದೇವಪ್ಪನ ಹೊಡೆದು ಮತ್ತು ಹೊಲದಲ್ಲಿದ್ದ ಮರಲಿಂಗಪ್ಪನ ನಿಂಗಪ್ಪನ ಇಬ್ಬರು ಅಣ್ಣತಮ್ಮನ ಮೇಲೆ ಬಡಿಗೆ ರಾಡ್ಗಳಿಂದ ಹೊಡೆದು ಅವರಿಗೆ ಬೆನ್ನತ್ತಿದಾಗ ಆ ಇಬ್ಬರು ಅಣ್ಣತಮ್ಮರು ತಪ್ಪಿಕೊಂಡು ಓಡೋಗಿ ಸರ್ಕಾರಿ ಜಾಪುರ ಆಸ್ಪತ್ರೆ ತೋರಿಸ್ಕೊಳ್ತಾರೆ. ಮೊದಲೇ ದೊಡ್ಡ ಅಣ್ಣ ಓಡಿಸ್ಕೊಂಡವ ಮತ್ತು ಅವರಿಬ್ಬರಿಗೆ ಏನು ಓಡಿಸ್ಕೊಂಡ್ರು. ಈ 3 ಜನ ಹೋಗಿ ಶಾಪುರದ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ದಾಖಲಾದಾಗ ಅವರಿಗೆ ಸಣ್ಣ ಪುಟ್ಟ ಒಳಪೆಟ್ಟಾಗಿದ್ದಾವ. ಮತ್ತು ದೊಡ್ಡವನಿಗೆ ಏನಾಗ್ಯದಂದ್ರೆ ನೀವು ಎಕ್ಸ್ರೇ ಮಾಡ್ತೀರಿ, ಸ್ಕ್ಯಾನಿಂಗ್ ಮಾಡ್ತೀರಿ ಅಂತೇಳಿ ಜಿಲ್ಲಾ ಆಸ್ಪತ್ರೆ ಕಳಿಸ್ತೀವಿ. ಜಿಲ್ಲಾ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಎಕ್ಸ್ರೇ ಮಾಡಿದಾಗ ಆ ದೇವಪ್ಪನ ಬೆನ್ನಲು ಬಂದು ಮತ್ತು ಹೃದಯದಲ್ಲಿ ರಕ್ತ ಅಪ್ಪಗಂತ ಬಗ್ಗೆ ಇಲ್ಲಿ ನಮ್ಮಲ್ಲಿ ಚಿಕಿತ್ಸೆ ಆಗೋದು ಹೆಚ್ಚಿನ ಚಿಕಿತ್ಸೆಗಾಗಿ ಕಲಬುರಗಿ ಜಿಲ್ಲಾ ಆಸ್ಪತ್ರೆಗೆ ಅಲ್ಲಿಗೆ ಕಳಿಸ್ತೀವಿ. ಅಲ್ಲಿ ಹೋದ ಮೇಲೆ ಹೆಚ್ಚಿನ ಚಿಕಿತ್ಸೆಗಾಗಿ ಹೋದ ನಂತರ ಎಲ್ಲ ಅಲ್ಲಿ ಸ್ಕ್ಯಾನಿಂಗ್ ಎಲ್ಲ ಟೆಸ್ಟ್ಗಳು ಮಾಡಿ ಆಪರೇಷನ್ ಮಾಡ್ಲಾರ್ದನ ಆರಾಮಾಗುವಂಥ ಪ್ರಯತ್ನ ಮಾಡಿದ್ರು. ಅಲ್ಲಿ ಒಂದು 3-4 ದಿನ ದೇವಪ್ಪ ಆಸ್ಪತ್ರೆಯಲ್ಲಿ ಗಾಬರಿಯಾಗಿ ಯಾವ ಡಾಕ್ಟ್ರು ಚಿಕಿತ್ಸೆ ಪಡಿಬೇಕು. ಯಾಕಂದ್ರೆ ಸರ್ಕಾರಿ ದವಾಖಾನೆದಾಗ ನೀವು ಇರ್ಲಾರ್ದ ಇದು ಮಾಡ್ಬೇಕಂದ್ರೆ ನಿಮ್ಗೆ ನಾಳೆ ನಿಮಗೆ ತೊಂದರೆ ಆಗ್ತದೆ. ಅದರಲ್ಲಿದ್ದ ಸತ್ಯಪ್ಪ ಅಂದ್ರೆ ಅದು ಹೆಂಗೆ ಸತ್ತ ಹಂಗೆ ಆಗ್ತಂತೇಳಿ ಮತ್ತೆ ಪುನಃ ಒಯ್ದು ಅಡ್ಮಿಟ್ ಮಾಡಿದ್ವಿ. ಅಲ್ಲಿ 2 ದಿನ ಚಿಕಿತ್ಸೆ ಪಡೆದಿಸಿ ಅಲ್ಲಿಂದ ಊರಿಗೆ ಬಂದು ಈ ಕುಟುಂಬ ಇನ್ನೇನು ಕೊಡುತ್ತದೆ ಆ ಕುಟುಂಬ ಗ್ರಾಮದ ಮನೆಯಲ್ಲಿ ಇರಲಾರ್ದೇ ಆ ಹೊಲದಲ್ಲಿ ಹೋಗಿ ಸದ್ದ ಜೀವನ ಮಾಡಕತ್ತಾರ. ಈ ವಿಷಯದ ಬಗ್ಗೆ ಮಾನ್ಯ ಎಸ್ ಪಿ ಅವ್ರಿಗೆ ಹೇಳಿದ್ವಿ. ಮಾನ್ಯ ಎಸ್ ಪಿ ಅವರು ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ ಹೇಳಿದ್ರು ನಮ್ಮ ಮುಂದೆ ಅದು FIR ಮಾಡಂತೇಳಿ. ಆದರೆ ಈಗ ಆ ಮಾಡಲಾರ್ದೆ ಹೋದಾಗ ನಾವು ಮತ್ತೊಂದು ಮನವಿ ಕೊಟ್ಟು ಜನಸಂಘ ಸಮಿತಿ ಕ್ರಾಂತಿಕಾರಿ ಬಣದ ವತಿಯಿಂದ ಇಷ್ಟು ದಿನ ಅದನ್ನು FIR ಮಾಡಕ್ತಿರಲ್ಲ, ನೀವು ಮಾಡ್ಲಿಕ್ಕಂತ ನಾವು ಅಂಬೇಡ್ಕರ್ ವೃತ್ತ ಅಚ್ಚಿಗೂಡೂರು ಗ್ರಾಮದ ಅಂಬೇಡ್ಕರ್ ಸರ್ಕಲ್ನಲ್ಲಿ ರಸ್ತೆ ತಡೆ ಮಾಡ್ಕೊಂಡಾಗ DSP ಅವರು ಫೋನ್ ಮಾಡಿ ಹೇಳಿದರು, SM ಪಾಟೀಲ್ PI ಶಾಪುರದಲ್ಲಿ. ಆದ್ರೆ ಪಾಟೀಲ್ರು ಆ DSP ಅವ್ರಿಗೆ 5,000 ಬರಲಿ ಮಾಡ್ತಂತ ಹೇಳಿದ್ರು. ಮಾಡಿದ ಮೇಲೆ ಸುಮಾರು 25-30 ಜನ ಈ ಕುಟುಂಬಕ್ಕೆ ದೌರ್ಜನ್ಯ ಮಾಡಿದ್ದಾಗ ಹಲ್ಲೆ ಮಾಡಿದ್ದಾಗ ಇಷ್ಟೆಲ್ಲ ಹೋಗಿ ಅಲ್ಲಿ ಕಟ್ಟಿ ಹೇಳಿದ್ರಾಗ ಇಲ್ಲ ನೀವು ಕೊಟ್ಟರೆ 5-6 ಮಂದಿನೇ ಕೊಡ್ಬೇಕು, ಹಂಗೆ FIR ಮಾಡುತ್ತೆ ಅಂತೇಳಿ ಮತ್ತೆ ಉಲ್ಟಾ ಆ FIR ಮಾಡಲಾರ್ದೇ ಕಳಿಸ್ಬಿಟ್ರು. ಅದಕ್ಕೆ ನಾವು ಇವತ್ತು ಈ ಕುಟುಂಬ ಇವತ್ತು ಹೋಳಿ ಹುಣ್ಣಿಮೆ ಇದ್ರೂ ನಾವು 15ನೇ ತಾರೀಕು ನಾವು ಮನೆಗೆ ಕೊಡ್ತೀವಿ. ಫೆಬ್ರವರಿ 25ನೇ ತಾರೀಕು ನಾವು ಮನೆಗೆ ಕೊಡ್ತೀವಿ. ಅಂದರೆ ದೇವಪ್ಪ ಮನೆಗೆ ಕೊಡ್ತಾನೆ. ಸರ್ ನಾನು ಇಲ್ಲಿ ತನಕ FIR ಆಗಿಲ್ಲ, ನಾನು ಎಷ್ಟೊತ್ತನ್ನು FIR ಮಾಡೋಕ್ಕೆ ನನ್ನ ತಾಯಿ ನನ್ನ ತಮ್ಮದ ಜೊತೆ ಅಂತೇಳಿ ನಾನು SP ಅವರಿಗೆ ಮಾನ್ಯ DC ಅವರಿಗೆ ಮನವಿ ಕೊಟ್ಟಿರ್ತಾರೆ. ಇವತ್ತು ಈ ದೌರ್ಜನ್ಯಕ್ಕೊಳಗಾದ ಕುಟುಂಬ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಅದರಲ್ಲಿ ಅಮಾನತು ಉಪವಾಸ ಸತ್ಯಾಗ್ರಹ ಪ್ರಾರಂಭ ಮಾಡ್ಯಾರ. ಈ ಸತ್ಯಾಗ್ರಹಗಳಿಗೆ ಮತ್ತು ನಿಗದಿಗೆ ಮತ್ತು ಇಲ್ಲಿ ಬಿಟ್ಟಂಥ ದೇವಪ್ಪ ಮತ್ತು ದೇವಪ್ಪನ ತಮ್ಮದವರಿಗೆ ನಾವು ಹೇಳೋದಿಷ್ಟೇ, ಏನೇ ತೊಂದರೆ ಅಂದ್ರೂ ಈ ಸತ್ಯಾಗ್ರಹ ಮುಗಿಲ್ತನ ನಮ್ಮ ಕೆಲಸ ಆಗುತ್ತಾನೆ ಇಟ್ಟು ಹೋಗ್ಬಾರ್ದು. ಇವತ್ತು ಈ ಪ್ರಾರಂಭ ಆಗಿದೆ. ಇವತ್ತು ನಾಳೆ 3 ದಿನ ಆದರೂ ನಮ್ಮ ಕೆಲಸ ಮುಗಿಸಿಂದ ಹೋಗ್ಬೇಕಂತೇಳಿ ನಾನು ಊರಲ್ಲಿ ಕೂಡೋರು ನೀವು ಇವತ್ತು ಕೂಡಿಸ್ತೀವಿ. ಮನೆ ಕೆಡೋದಾಗ ನೀವು ಬೆಳಗಿನಿಂದ ನಾಷ್ಟ ಮಾಡೋದಾಗಲಿ ಚಹಾ ಕುಡಿಯೋದಾಗಲಿ ಏನು ಮಾಡಬಾರ್ದು. ನೀರು ಕುಡಿಬೇಕು, ಕೂಡಬೇಕು, ನೀರು ಕುಡಿಬೇಕು, ಮಕ್ಕಬೇಕು.
ಯಾವುದೇ ಅಧಿಕಾರಿಗಳು ಬಂದರೂ ಇಲ್ಲ ಸಾಧ್ರೆ ನಮ್ಮ ನ್ಯಾಯನೇ ಸಿಕ್ಕಿಲ್ಲ ಅದಕ್ಕೆ ಕೊಡ್ತೀವಿ ಮತ್ತೆ ನೀವು ಮಾತಾಡಬೇಕು ಮತ್ತು ಇವತ್ತಿಲ್ಲ ನಾಳೆ ಹಾಗೆ ಆಗ್ತದೆ. ಯಾಕಂದರೆ ನೀವೇನು ನಮ್ರದ್ದು ಮಾಡ್ತಾ ಇಲ್ಲ, ಎಲ್ಲ ದವಾಖಾನೆ ಬರೆದು ಮತ್ತು ತಿಳ್ಕಲಿ ನಾನು ಎಷ್ಟು ಸಾವಿರ ಆಗಲಿ ಮಾನ್ಯ DS ಅವರಾಗಲಿ ತಿಳ್ಕೊಂಬಿಸಿ ಇವ್ರ ಮೇಲೆ ಮಾಡಿದ್ದು ಎಷ್ಟು ಜನ ಸುಮಾರು 25 ಮಂದಿಗಿಂತ ಹೆಚ್ಚಿಗೆ ಅದಾರೆ. ಆದರೂ ಅವ್ರು ಗೊತ್ತಿದ್ದು ಮತ್ತು ಎಲ್ಲೇ ಮತ್ತೊಂದು 10 ಜನರ ಮೇಲೆ FIR ಮಾಡ್ಬೇಕಂತೇಳಿ ಇವ್ರ ಬೇಡಿಕೆ ಅದ. ಇವ್ರ ಜೊತೆಯಲ್ಲಿ ಇವತ್ತು FIR ಮಾಡ್ಬೇಕಂತೇಳಿ ಮಾನ್ಯ DC ಅವರಿಗೆ ಮಾನ್ಯ ಎಸ್ ಅವರಿಗೆ ನಾವು ಒತ್ತಾಯ ಪಡಿಸ್ತೀವಿ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.